ಮಂಡ್ಯ ತಾಲೂಕಿನ ಕೆರಗೋಡು ಹೋಬಳಿ ಬಿ ಹೊಸೂರು ಕಾಲೋನಿಯಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಾಮಗಾರಿಗಳಿಗೆ ಮಂಡ್ಯದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಹೊಸೂರು ಕಾಲೋನಿಯಲ್ಲಿ 100 ಬೆಡ್ಗಳ ತಾಯಿ ಮಕ್ಕಳ ಆಸ್ಪತ್ರೆಗೆ 7,50,00,000 ಹಣ ಬಿಡುಗಡೆಯನ್ನು ಸರ್ಕಾರ ಮಾಡಿದೆ. ಇನ್ನು 6 ತಿಂಗಳಲ್ಲಿ ಮುಗಿಸಿ ನಾವೇ ಉದ್ಘಾಟನೆಯನ್ನು ಮಾಡುತ್ತೇವೆ. ಮುಂದಿನ ಯುಗಾದಿ ಒಳಗೆ ಆಸ್ಪತ್ರೆ ಕೆಲಸ ಕಾರ್ಯಾರಂಭ ಮಾಡುತ್ತದೆ. ಈ ಆಸ್ಪತ್ರೆಯಿಂದ ಈ ಭಾಗದ ಬಹಳ ಜನರಿಗೆ ಅನುಕೂಲ ಆಗುವುದು. ಈಗಿರುವ ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ 3-4 ಜಿಲ್ಲೆಗಳಿಂದ ಪೇಷೆಂಟ್ಗಳು ಬರ್ತಿರುವ ಕಾರಣ ಅಲ್ಲಿ ಕಷ್ಟ ಆಗ್ತಿದೆ. ಇಲ್ಲಿ ಈ ಆಸ್ಪತ್ರೆ ಅನಿವಾರ್ಯ ಇತ್ತು. ಇಷ್ಟೆಲ್ಲದರ ಮಧ್ಯೆ ನಮ್ಮ ಸರ್ಕಾರ ಕೆಲಸ ಮಾಡ್ತಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಶೋಕ್ ಬಿ, ಪಂಚಾಯಿತಿ ಸದಸ್ಯರಾದ ಬೀರಪ್ಪ, ದೊಡ್ಡಯ್ಯ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬೋರೇಗೌಡ, ಪ್ರಕಾಶ್, ಗ್ರಾಮ ಪಂಚಾಯಿತಿ ಪುಟ್ಟಸ್ವಾಮಿ, ಮನ್ಮೂಲ್ ಸದಸ್ಯರು ಚಂದ್ರು, ನಿಂದೇಶ್, ಬಿ.ಕೆ. ಮಹದೇವ್, ಮಾಜಿ ಸೈನಿಕರಾದ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಕಾಲೋನಿಯಲ್ಲಿ 100 ಬೆಡ್ಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮುಂದುವರೆದ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಮಾಡಿದೆ. 7.5 ಕೋಟಿಯಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬಂದು KDP ಮೀಟಿಂಗ್ ಅನ್ನು ಮಾಡಿ ರಿವ್ಯೂ ಮಾಡಿದಂಥ ಸಂದರ್ಭದಲ್ಲಿ 7.5 ಕೋಟಿ ಕೊಟ್ಟರೆ ಈ ಆಸ್ಪತ್ರೆ ಆರಂಭ ಮಾಡಬಹುದು ಅಂತ ಹೇಳೋದಕ್ಕೆ ಅವರು ಕೂಡಲೇ 7.5 ಕೋಟಿಯನ್ನು ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿದರು. ಅದರ ಅಂಗವಾಗಿ ಇವತ್ತು ಒಳಗಿನ ರಸ್ತೆಗಳು, CC ಕ್ಯಾಮ್ರಾ, ಫುಟ್ಪಾತ್, ಗೋಡೆ, ಕಾಂಪೌಂಡು ಮತ್ತೆ ಸ್ವಾಗತ ಕಮಾನು, ಆರ್ಚ್ ಏನು ಹೇಳ್ತೀವಿ ಅಷ್ಟೆಲ್ಲ ಕೆಲಸಗಳು ಈ 7.5 ಕೋಟಿಯಲ್ಲಿ ಮುಗಿಯುತ್ತೆ. 6 ತಿಂಗಳೊಳಗಡೆ ಈ ಕೆಲಸವನ್ನು ಮುಗಿಸಿ ಮುಂದಿನ ವರ್ಷ ಈ ಆಸ್ಪತ್ರೆಯನ್ನ ಗ್ರ್ಯಾಂಡ್ ಉದ್ಘಾಟನೆಯಾಗಿ ಅದ್ದೂರಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವಿ. ಮುಂದಿನ ಯುಗಾದಿ ಹಬ್ಬದ ಒಳಗಡೆ ಇದು ಕಾರ್ಯಾರಂಭ ಮಾಡಬೇಕು. ಅದಕ್ಕೆ ಏನೇನು ಅವಶ್ಯಕತೆ ಇದೆ ಅದನ್ನ ತ್ವರಿತವಾಗಿ ಮಾಡೋ ಕೆಲಸವನ್ನ ನಾವು ಮಾಡ್ತೀವಿ. ಇಲ್ಲಿ 100 ಬೆಡ್ಡಿನ ಮಕ್ಕಳ ಮತ್ತು ತಾಯಿ ಹಾಸ್ಪಿಟಲ್ ಆದ್ರೆ ಈ ಭಾಗದ ಬಹಳ ಜನಕ್ಕೆ ಅನುಕೂಲಗಳಾಗ್ತದೆ. ಈಗಿರುವಂತಹ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಹಳ ಕ್ಲಿಷ್ಟಕರವಾಗಿದೆ. ತಾಯಿ ಮಕ್ಕಳಿಗೆ 3 ಜಿಲ್ಲೆಯ ಜನ ಬರೋದ್ರಿಂದ ಅಲ್ಲಿ ಬಹಳ ತೊಂದರೆ ಆಗ್ತಿತ್ತು. ಅದನ್ನ ಮನಗೊಂಡು ಇಲ್ಲಿ ನಿರ್ಮಾಣ ಆಗಿದೆ. ಶೀಘ್ರದಲ್ಲೇ ಇದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ.